ಮೈಸೂರು ಪಾಕ್ ತಿನ್ನೋದಕ್ಕೋಸ್ಕರ ಅಂತಲೇ ಬಂದಿದ್ದೀವಿ ಸ್ಪೆಷಲಾಗಿ. ಈ ತಾಲೂಕಲ್ಲೇ ಫೇಮಸ್ ಆಗಿರೋ ಸ್ವೀಟ್ಸ್ ಇದು. ಬೆಂಗಳೂರಿಂದ ತಿನ್ನೋಕ್ಕಂತಲೇ ಬಂದಿದ್ದೀವಿ. ನಿಮಗೆಲ್ಲ ಬೇಕಂದ್ರೆ ಬನ್ನಿ. ನಾಗರಾಳ್ ಅಂತ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನಾಗರಾಳ್ ಅಂತ ಗ್ರಾಮದಲ್ಲಿ ಬೇಕಂತಲೇ ಬರ್ತೀವಿ. ಬೆಂಗಳೂರಲ್ಲೂ ಸಿಗಲ್ಲ ಈಗ ನೋಡಿ. ಸರ್ ಇದು ನೀವು ಸ್ಟಾರ್ಟ್ ಮಾಡಿ. ಇದು ಮಾಡ್ತಾ ಇರೋದು ನಾವು 25 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಯಾವ ಊರಲ್ಲಿ ಬರ್ತಿದ್ದೋ? ನಾವು ರಾಜಸ್ಥಾನದಿಂದ ಬಂದಿರೋದು. ರಾಜಸ್ಥಾನಿಂದ? ಹೌದು. ಎಷ್ಟು ವರ್ಷ ಆಯಿತು ನೀವು? 25 ವರ್ಷ ಫೇಮಸ್ ಆಗಿದೆಯಾ? ಇಲ್ಲಿಗೆ ಬಂದು ಇಡೀ ನಾಗರಾಳ್ಗೆ ಇದು ಒಂದೇನಾ ಇರೋದು? ಇದೆ ಒಂದೇ ಅಂಗಡಿ. ಓಕೆ. ಬರೋ ಕಸ್ಟಮರ್ ಎಲ್ಲ ಹೇಗಿದ್ದಾರೆ? ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಚಲೋ ಚೆನ್ನಾಗಿದೆ. 10 ರೂಪಾಯಿ 20 ರೂಪಾಯಿದು ನಾವು ಕೇಳ್ತಾರೆ, ಕೊಡ್ತೀವಿ. ಅದರಲ್ಲಿ ಅವರು ತೃಪ್ತಿ ಅದಾರೆ, ನಾವು ತೃಪ್ತಿ ಅದೀವಿ. ಎಲ್ಲರಿಗೂ ಮನಸ್ಸು ಗೆದ್ದಿದ್ದೀವಿ ಈ ಊರಲ್ಲಿ. ಎಲ್ಲ ಚೆನ್ನಾಗಿ ನಮಗೂ ಕೋಆಪರೇಷನ್ ಇದೆ ಇಲ್ಲಿ. ನಿಮ್ಮ ಹೆಸರು? ಭವಾನಿ ಸಿಂಗ್. ಯಾವುದೇ ಕಸ್ಟಮರ್ ಕಡೆಯಿಂದ ಯಾವುದು ಕಂಪ್ಲೇಂಟ್ಸ್ ಏನು ಇಲ್ಲ? ಎಲ್ಲ ಚೆನ್ನಾಗಿದೆ? ಯಾವುದು ಇಲ್ಲ. ತಿಂದವರೆಲ್ಲ ಏನು ಹೇಳ್ತಾರೆ? ಚೆನ್ನಾಗಿದೆ. ಇಲ್ಲಿ ಕಟ್ಕೊಂಡು ಹೋಗ್ತಾರೆ. ಬೆಂಗಳೂರು ಹೋಗ್ತದ ಇಲ್ಲಿಂದ. ಬೆಂಗಳೂರಿಗೆ ಹೋಗುತ್ತಾ? ಬೆಂಗಳೂರು ಹೋಗ್ತಾರೆ, ಎಲ್ಲ ಒಯ್ತಾರೆ. ಗುಲ್ಬರ್ಗದವರು ಬರ್ತಾರೆ. ಅಕ್ಕಪಕ್ಕ ಎಲ್ಲ ತಾಲೂಕದವರು ಇಲ್ಲಿ ಬಂದು ಕಾರು ಒಯ್ತಾರೆ. ನೀವು ಒಬ್ಬರೇ ಮಾಡ್ತಿದ್ರೆ ಇಲ್ಲಾಂದ್ರೆ ಮನೆಯಲ್ಲಿ ರೆಡಿ ಮಾಡಿ? ಮನೆಯಲ್ಲೇ ರೆಡಿ ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಇದೇ ಊರಾ? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಮೈಸೂರು ಪಾಕು ಎಲ್ಲ ರೆಡಿ ಇಲ್ಲೇ ಮಾಡ್ತಾರೆ. ಎಲ್ಲ ಹೋಮ್ ಮೇಡ್ ಅಂತ ಹೇಳ್ತಿದ್ದಾರೆ. ಎಲ್ಲ ಮನೇಲಿ ಮಾಡ್ಕೊಂಡ್ಬಂದು ಕೊಡುವಂಥದ್ದು ಮಾಡಿ ಇಲ್ಲೇ ಎಲ್ಲ ಚೆನ್ನಾಗಿರುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸೊ ನೀವು ಅದೇನು ಸ್ವೀಟ್ ತಿಂತಾ ಇದ್ದೀರಲ್ಲ, ಹೇಗೆ ಅನಿಸ್ತಿದೆ? ಸ್ವೀಟ್ ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ರುಚಿ ನೋಡ್ತಿದ್ದೀರಲ್ಲ, ಹೇಗೆ ಅನಿಸ್ತಿದೆ ಎಲ್ಲ? ನಾವು ಸುಮಾರು ಒಂದು 6 ವರ್ಷ ಆಯಿತು. 6 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಒಂದು ಐಟಮ್ಸ್ ಅಂತೇನಿಲ್ಲ, ಇಲ್ಲಿ ಯಾವ್ಯಾವ್ದು ಐಟಮ್ಸ್ ಸಿಗುತ್ತೆ ಎಲ್ಲ ಚೆನ್ನಾಗಿರೋ. ಪ್ಲಸ್ ಇಲ್ಲಿ ಎಲ್ಲಿಗೆ ಯಾವುದಾದ್ರೂ ಒಂದು ಫಂಕ್ಷನಿಗೆ ಬೇಕಂದ್ರೂ ಕೂಡ ಇವರಿಗೆ ಮನೆಯವರಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾಡಿಕೊಡ್ತಾರೆ. ಈಗ 50 kg ಅಂದ್ರೆ 50 kg, 40 kg ಅಂದ್ರೆ 40 kg, ಸೇವೆ ಬೇಕಂದ್ರೆ ಸೇವೆ ಮಾಡಿಕೊಡ್ತಾರೆ. ಸ್ವೀಟ್ ಬೇಕಂದ್ರೆ ಸ್ವೀಟ್ ಕೂಡ ಮಾಡಿಕೊಡ್ತಾರೆ. ಯಾವುದೋ ಸಣ್ಣ ಪುಟ್ಟ ಒಂದು ಯಾರ್ದೋ ಒಂದು ಬರ್ಡೇ ಕೂಡ ಬರ್ಡೇ ಕೂಡ ಒಯ್ತಾರೆ. ಒಂದೊಂದು ಸಣ್ಣ ಯಾವುದೋ ಒಂದು ಮನೆಯೊಳಗೆ ಫಂಕ್ಷನ್ ಮನೆ ಕೂಡ ಒಯ್ತಾರೆ. ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬಂದು ಕಸಿ ಪಾರ್ಸಲ್ ಒಯ್ತಾರೆ, ಇಲ್ಲೇ ತಿಂತಾರೆ. ಒಳ್ಳೆ ಟೇಸ್ಟ್, ಒಳ್ಳೆ ಚೆನ್ನಾಗಿದೆ. ಕ್ವಾಲಿಟಿ ಏನು ಮತ್ತೆ ಸ್ಟಾಕ್ ಇರೋದು ಮತ್ತು ಅದು ಡ್ಯಾಮೇಜ್ ಆಗಿರೋದು ಅಂತ ಏನಿಲ್ಲ, ಫ್ರೆಶ್ ಆಗಿರೋದೇ ಸಿಗುತ್ತೆ. ಚೆನ್ನಾಗಿದೆ. ಕಂಪ್ಲೇಂಟ್ಸು ಆ ಥರದ್ದೆಲ್ಲ ಏನೂ ಇಲ್ವಲ್ಲ? ಯಾವ ಥರ ಆ ಥರ ಯಾವ ತಿಂದಿರೋ ಇಲ್ಲಿ ಬಂದ ಟೇಸ್ಟ್ ನೋಡಿರೋ ಗಿರಾಕಿಯಿಂದ ಯಾವ ಗಿರಾಕಿಂದನೂ ಯಾವ ಕಂಪ್ಲೇಂಟ್ಸ್ ಇಲ್ಲ. ತಿಂದಿರೋರು ಒಬ್ರು ತಿಂದೋದ್ರೆ ಮರುದಿವಸ ಮತ್ತೆ ಒಬ್ಬರನ್ನ ಕರ್ಕೊಂಬಂದು ಮತ್ತೆ ಇಲ್ಲಿ ಟೇಸ್ಟ್ ನೋಡ್ಕೊಂಡು ಹೋಗ್ತಾರೆ. ಇದು ನಿಮ್ಗೆ ಈ ಥರ ಗೊತ್ತಾಗಿದೆ ಹಂಗೆ ಒಬ್ರು ಹೇಳಿಂದ ಗೊತ್ತಾಗಿರೋದಾ, ಇಲ್ಲಾಂದ್ರೆ ನೀವು ರುಚಿ ನೋಡಿ ಗೊತ್ತಾಗಿರೋದಾ? ನಾವು ಇಲ್ಲಿಗ ಬಂದು ಇಲ್ಲಿ ರುಚಿ ನೋಡಿದ ಮೇಲೆ ಗೊತ್ತಾಗಿರೋದು. ಆಮೇಲೆ ನಾವು ಸಾಯಂಕಾಲ ಹೊರಗಡೆ ರೌಂಡ್ಸ್ ಬಂದಮೇಲೆ ಇಲ್ಲಿಗೆ ಬಂದು ಏನಾದರೂ ಒಂದು ತೊಗೊಂಡು ತಿಂದು ಹೋಗ್ತೀವಿ. ಹಂಗೆ ಅಂತ. ಓಕೆ. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ, ಏನಾದರೂ ಗೊತ್ತಿದೆಯಾ ಟೈಮಿಂಗ್ಸು? ಟೈಮಿಂಗ್ ಇವರು ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 7:30 8 ಗಂಟೆ ತನಕ ಇರ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಬರ್ತಾರೆ, ಸಾಯಂಕಾಲ 7:30 8 ಗಂಟೆ ತನಕ ಇರ್ತಾರೆ.